ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಾವಿನ ಮಿಡಿ ಹೇಗೆ ಕುಯ್ತಾರೆ ಅದನ್ನು ತಂದು ಕ್ಲೀನ್ ಮಾಡಿ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತೆಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಪಕ್ಕದ ಮನೆಯವರು ನಮಗೆ ಮಿಡಿ ಕುಯ್ಲಿಕ್ಕೆ ಕೊಡಲಿಕ್ಕೆ ಬಂದಿದ್ದಾರೆ. ಅಡಿಕೆ ಮರ ಹತ್ತಿಬಿಟ್ಟು ಅದರ ಸಹಾಯದಿಂದ ಮಾವಿನ ಮರ ಹತ್ತಿ ಅಲ್ಲಿಂದ ಮಿಡಿ ಕುಯ್ದು ಕೊಡ್ತಾರೆ. ಮಾವಿನ ಮಿಡಿಗಳನ್ನು ದೋಟಿಯಿಂದ ಎಳೆದುಕೊಂಡು ಕೈಯಲ್ಲಿ ಕುಯ್ದು ಬ್ಯಾಗಿಗೆ ಹಾಕ್ಕೊಳ್ತಿದ್ದಾರೆ. ಅದಕ್ಕೆ ಪೆಟ್ಟಾಗಬಾರ್ದು ಅನ್ನೋ ಕಾರಣಕ್ಕೆ. ಸರಿಯಾಗಿ ವಿಡಿಯೋ ಮಾಡಿ ತೋರಿಸ್ಲಿಕ್ಕಾಗಲಿಲ್ಲ, ತುಂಬ ಹೈಟ್ ಇತ್ತು ಮರ. ಈ ಮಾವಿನ ಮಿಡಿ ತುಂಬ ಪರಿಮಳವಾಗಿರುತ್ತೆ. ಅಪ್ಪೆ ಮಿಡಿ ಇದು. ಮಾವಿನ ಮಿಡಿ ಎಲ್ಲ ಕುಯ್ದು ಮನೆಗೆ ತಂದಾಯಿತು. ಇದನ್ನೀಗ ತೊಟ್ಟು ತೆಗೆದು ಒರೆಸಿ ಕ್ಲೀನ್ ಮಾಡಬೇಕು. ಇದರಲ್ಲಿ ಪೆಟ್ಟಾಗಿದ್ದೇನಾರು ಇದ್ದರೆ ತೆಗೆದು ಹಾಕಬೇಕು, ಅದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರಲ್ಲ. ಈ ಮಿಡಿಯಲ್ಲಿ ಸೊನೆ ಚೆನ್ನಾಗಿದೆ. ಸೊನೆ ಚೆನ್ನಾಗಿದ್ದರೂ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿ ನಿಲ್ಲುತ್ತೆ. ಇದು ಉದ್ದ ಜಾತಿಯ ಅಪ್ಪೆ ಮಿಡಿಯಲ್ಲ, ಉರುಟು ಜಾತಿದು. ಇದು ಪರಿಮಳ ಎಲ್ಲ ಚೆನ್ನಾಗಿದೆ, ಆದರೆ ಶೇಪ್ ಮಾತ್ರ ರೌಂಡಾಗಿರುತ್ತಷ್ಟೇ. ಮಿಡಿಗಳನ್ನು ಒರೆಸಿ ಕ್ಲೀನ್ ಮಾಡುವಾಗ ಹಾಳಾಗಿದ್ದಿದ್ರೆ ಅಂದರೆ ಪೆಟ್ಟಾಗಿದ್ದಿದ್ರೆ ಎಲ್ಲ ಬೇರೆ ತೆಕ್ಕೊಳ್ಬೇಕು. ನಿನ್ನೆ ದಿವಸ ಮಳೆ ಬಂದಿತ್ತು, ಆನೆಕಲ್ಲು ಬಿದ್ದಿತ್ತು. ಹಾಗಾದ್ರಿಂದ ಮಿಡಿ ತುಂಬ ಹಾಳಾಗಿರುತ್ತೆ. ಉಪ್ಪಿಗೆ ಹಾಕಿದ ಮೇಲೂ ಇನ್ನಷ್ಟು ಹಾಳಾಗಿರೋದು ಸಿಕ್ಕುತ್ತೆ. ನಮಗೆ ಕುಯ್ಲಿಕ್ಕೆ ಯಾರೂ ಸಿಕ್ಕದೇ ಇರೋದ್ರಿಂದ ಲೇಟ್ ಆಯಿತು ಕುಯ್ದಿರೋದು. ಮಿಡಿಗಳು ಸ್ವಲ್ಪ ದೊಡ್ಡ ಆಗಿದೆ. ಒಂದೊಂದು ಮಿಡಿಗಳನ್ನು ಕ್ಲೀನಾಗಿ ಒರೆಸಿ ತೊಗೊಳ್ಬೇಕು. ಮಿಡಿ ಎಲ್ಲ ಒರೆಸಿ ಕ್ಲೀನ್ ಆದಮೇಲೆ ಉಪ್ಪಿಗೆ ಹಾಕಿ ಇಡಬೇಕು. ನನಗೆ ಅದನ್ನು ವೀಡಿಯೋ ಮಾಡೋದು ಮರ್ತೋಯ್ತು. ಉಪ್ಪಿಗೆ ಹಾಕೋದು ಹೇಗೆ ಅಂದರೆ, ಒಂದು ಲೇಯರ್ ಉಪ್ಪು ಹಾಕ್ಕೊಳ್ಬೇಕು ಫಸ್ಟು, ಆಮೇಲೆ ಒಂದಷ್ಟು ಮಿಡಿಗಳನ್ನು ಹಾಕಬೇಕು, ಮತ್ತೊಂದು ಲೇಯರ್ ಉಪ್ಪು ಹಾಕಬೇಕು. ಹೀಗೆ ಎಲ್ಲ ಮಿಡಿಗಳಿಗೆ ಹಾಕಬೇಕು. ಇದೊಂದು 400-500 ಮಿಡಿ ಇತ್ತು. ಅದಕ್ಕೆ ನಾನು 2 kg ಉಪ್ಪನ್ನು ಬಳಸಿದ್ದೀನಿ. ಹೀಗೆ ಉಪ್ಪು ಹಾಕಿ ಇಟ್ಟು 2 ದಿನಕ್ಕೊಂದು ಸತಿ ಕೈ ಮಗ್ಚ್ತಾ ಇರಬೇಕು. ಅಂದರೆ ಅಡಿ ಮೇಲೆ ಮಾಡ್ತಾ ಇರಬೇಕು. ಉಪ್ಪು ಕರಗಿ ನೀರಾಗಿ ಎಲ್ಲ ಮಿಡಿಗಳು ಉಪ್ಪನ್ನು ಎಳ್ಕೊಂಡು ಕ್ಲೀನಾಗಿ ಚೆಟ್ಟಬೇಕು. ಮಾವಿನ ಮಿಡಿಯನ್ನು 2 ದಿನ ಆಯಿತು ಉಪ್ಪಿಗೆ ಹಾಕಿ. ಈಗ ಕೈ ಮಗ್ಚ್ತಾ ಇದ್ದೀನಿ. ಕೆಲವಕ್ಕೆ ಉಪ್ಪು ಮುಟ್ಟಿದವು ಕಲರ್ ಚೇಂಜ್ ಆಗಿದೆ, ಉಪ್ಪು ಮುಟ್ಟದೇ ಇದ್ದವು ಇನ್ನೂ ಹಸಿರಾಗಿ ಇದೆ. ಎಲ್ಲವೂ ಕರೆಕ್ಟಾಗಿ ಚೆಟ್ಟಬೇಕು. ಹೀಗೆ 2 ದಿನಕ್ಕೊಂದು ಸತಿ ಕೈ ಮಗ್ಚ್ತಾ ಇರಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಮಾವಿನ ಮಿಡಿಯನ್ನು ಉಪ್ಪಿಗೆ ಹಾಕಿ 1 ವಾರ ಆಯಿತು. ಇಷ್ಟು ಚೆಟ್ಟಿದೆ. ಇದನ್ನು ಇವತ್ತು ಮತ್ತೆ ಕೈ ಮಗ್ಚ್ತಾ ಇದ್ದೀನಿ. ಇದರಲ್ಲಿ ಹಾಳಾಗಿದ್ದೇನಾದ್ರು ಇದೆಯಾ ನೋಡಿ ತೆಗೆದು ಹಾಕ್ಕೊಳ್ಬೇಕು. ಆನೆಕಲ್ಲು ಬಿದ್ದಿರೋದ್ರಿಂದ ತುಂಬ ಮಿಡಿಗಳು ಹಾಳಾಯಿತು. ಅದನ್ನೆಲ್ಲ ನೋಡಿ ತೆಗೆದು ಹಾಕ್ಕೊಳ್ತಿದ್ದೀನಿ. ಅದರಲ್ಲೇ ಬಿಡಬಾರ್ದು. ಪೆಟ್ಟಾಗಿರೋ ಮಿಡಿ ಕೊಳೆತೋಗಿರುತ್ತೆ. ಹೀಗೆ ಅದನ್ನು ತೆಗೆದು ಹಾಕ್ಕೊಳ್ಬೇಕು. ಮಾವಿನ ಮಿಡಿ ಉಪ್ಪಿಗೆ ಹಾಕಿ 20 ದಿನ ಆಯಿತು. ಈಗ ಮಿಡಿ ಬೇರೆ ಉಪ್ಪಿನ ಹನಿ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಉಪ್ಪಿನಕಾಯಿಗೆ ಈ ಉಪ್ಪಿನ ಹನಿ ಉಪಯೋಗಿಸ್ತಾ ಇಲ್ಲ, ಬೇರೆ ಮಾಡಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಮಿಡಿಗಳೆಲ್ಲ ಹಾಳಾಗಿತ್ತು. ಉಪ್ಪಿನ ಹನಿ ಕಲರ್ ಚೇಂಜ್ ಆಗಿದೆ, ಹಾಗಾಗಿ ಇದು ಬೇಡ ಅಂತ ಹೊಸದಾಗಿ ಉಪ್ಪಿನ ಹನಿ ಮಾಡ್ತಾಯಿದ್ದೀನಿ. ಉಪ್ಪನ್ನು ನೀರಲ್ಲಿ ಕರಗಿಸಿ ಉಪ್ಪಿನ ಹನಿ ಮಾಡಲಿಕ್ಕೆ ಅಂದರೆ ಕಡು ಉಪ್ಪು ಮಾಡಲಿಕ್ಕೆ ಇಟ್ಟಿದ್ದೀನಿ. ಮಾವಿನ ಮಿಡಿಗಳನ್ನು ಉಪ್ಪಿನ ನೀರಿಂದ ತೆಗೆದು ಹೀಗೆ ಬಟ್ಟೆ ಮೇಲೆ ಒಣಗ್ಲಿಕ್ಕೆ ಹಾಕಿದ್ದೀನಿ, ಅಂದರೆ ಗಾಳಿ ಆಡಬೇಕು. ಮಿಡಿಯಲ್ಲಿ ಹಾಳಾಗಿದ್ದೇನಾದರೂ ಇದ್ದರೆ ಅದನ್ನು ತೆಗೆದು ಬೇರೆ ಇಟ್ಟು ಒಳ್ಳೆ ಮಿಡಿಗಳಿಗೆ ಉಪ್ಪು ಖಾರ ಹಾಕಬೇಕು. ಉಪ್ಪಿನ ನೀರು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಾಗಬೇಕು. ಇಲ್ಲಿ ಸೈಡೆಲ್ಲ ಒಂದು ಸ್ವಲ್ಪ ಬಿಳಿ ಕಟ್ಕೊಳ್ಬೇಕು. ಉಪ್ಪಿನ ನೀರು ಚೆನ್ನಾಗಿ ಕುದ್ದು ಸುತ್ತನೇ ಹೆರೆಗಟ್ಟಿದೆ, ಅಂದರೆ ಕಡು ಉಪ್ಪಾಗಿದೆ. ಇದು 1 ಗಂಟೆ ಕಾಲ ಕುದಿಸಿದ್ದೀನಿ ನಾನು. ಸಾಕು, ಆಫ್ ಮಾಡ್ತೀನಿ. ಸೌದೆ ಒಲೆಯಲ್ಲಾದರೆ ಬೇಗ ಆಗುತ್ತೆ, ಇನ್ನೂ ಚೆನ್ನಾಗಿ ಸುತ್ತ ಎಲ್ಲ ಹೆರೆಗಟ್ಟುತ್ತೆ. ಮಾವಿನ ಮಿಡಿಯಲ್ಲಿ ಕ್ಲೀನಾಗಿ ನೀರು ಪಸೆ ಎಲ್ಲ ಅಂದರೆ ಉಪ್ಪಿನ ಪಸೆ ಎಲ್ಲ ಆರಬೇಕು. ಆರಿದ ಮೇಲೆ ಇದಕ್ಕೆ ಖಾರ ಮಿಕ್ಸ್ ಮಾಡಬೇಕು. ಇದರಲ್ಲಿ ಈಗ ಹಾಳಾಗಿದ್ದೇನಾದರೂ ಇದೆಯಾ, ಪೆಟ್ಟಾಗಿದ್ದಿದೆಯಾ ನೋಡಿ ಅದನ್ನು ಬೇರೆ ಮಾಡ್ಕೊಳ್ಬೇಕು.
ಇದು ನೋಡಿ ಸ್ವಲ್ಪ ಸಿಪ್ಪೆ ಏಟಾಗಿದೆ, ಇದನ್ನು ಹಾಕ್ಕೊಳ್ಬಾರ್ದು, ಇದನ್ನೇ ಬೇರೆ ಹಾಕ್ಕೊಳ್ಬೋದು ಉಪ್ಪಿನಕಾಯಿ ಬೇಕಿದ್ರೆ. ಇದು ನಾವು ಮಿಡಿ ಕುಯ್ಯುವಾಗ ಸ್ವಲ್ಪ ಲೇಟಾಗಿ ದೊಡ್ಡ ಆಗಿದೆ, ಹಾಗಾಗಿ ಚೆಂದ ಚಟ್ಟುತ್ತಿಲ್ಲ. ಆನೆಕಲ್ಲು ಬಿದ್ದಿದ್ದರಿಂದ ಮಿಡಿಗಳು ಸ್ವಲ್ಪ ಹಾಳಾಗಿದ್ದಾವೆ, ಜಾಸ್ತಿ ಮಿಡಿ ಸಿಕ್ಕಲಿಲ್ಲ ಉಪ್ಪಿನಕಾಯಿಗೆ. ಸಿಕ್ಕಿರುವಷ್ಟು ಮಿಡಿಗೆ ಖಾರ ಹಾಕಿ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಹಾಕಲಿಕ್ಕೆ 1 kg ಮಾವಿನ ಮಿಡಿಗೆ 250 ಗ್ರಾಮಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. 1 ಮುಷ್ಟಿಯಷ್ಟು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ. ಕಾಳು ಮೆಣಸು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಂಗು 1 ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. 200 ಗ್ರಾಮಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಮೆಣಸು, ಕಾಳು ಮೆಣಸನ್ನು ಪುಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ 1 kg ಅಂದರೆ ಒಂದು 70ರಿಂದ 80 ಮಾವಿನ ಮಿಡಿ ಆಗುತ್ತೆ, ಅಷ್ಟರದ್ದು ಅಳತೆ ಹೇಳ್ತಾ ಇದ್ದೀನಿ. ನಾನು ಮಾಡೋ ಕ್ರಮ ಇದು, ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇಲ್ಲಿಗೆ ಸಾಸಿವೆ ಪುಡಿ ಮಾಡ್ತಿರ್ತೀನಿ. ಸಾಸಿವೆ ಪುಡಿ ಮಾಡಿದ್ದಾಗಿದೆ. ಈಗ ಅದೇ ಜಾರಿಗೆ ಜೀರಿಗೆ ಮೆಣಸು ಮತ್ತು ಕಾಳು ಮೆಣಸು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ನಾನು ಎಲ್ಲವನ್ನು ಬಿಸಿಲಿಗಿಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ, ಪುಡಿ ಮಾಡಲಿಕ್ಕೆ ಸುಲಭ ಆಗಲಿ ಅಂತ. ಸಾಸಿವೆ ಮತ್ತು ಕಾಳು ಮೆಣಸು, ಜೀರಿಗೆ ಮೆಣಸನ್ನೆಲ್ಲ ಬಿಸಿಲಿಗಿಟ್ಟು ಒಣಗಿಸ್ಕೊಂಡಿದ್ದೀನಿ. ಕಾಳು ಮೆಣಸು ಮತ್ತು ಜೀರಿಗೆ ಮೆಣಸು ಪುಡಿ ಮಾಡುವಾಗ ಅದಕ್ಕೇ ಹಿಂಗೆ ಹಾಕ್ಕೊಳ್ತಿದ್ದೀನಿ, ಗಟ್ಟಿ ಹಿಂಗಿದು. ಇದಕ್ಕೆ ಹಾಕಿ ಪುಡಿ ಮಾಡಿಕೊಂಡ್ರೆ ಎಲ್ಲ ಕಡೆಗೆ ಕರೆಕ್ಟಾಗಿ ಸೇರ್ಕೊಳ್ಳುತ್ತಲ್ವ, ಅದಕ್ಕೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿ ತೊಗೊಂಬರ್ತೀನಿ. ಜೀರಿಗೆ ಮೆಣಸು, ಕಾಳು ಮೆಣಸು, ಹಿಂಗು ಪುಡಿ ಮಾಡಿ ತೊಗೊಂಬಂದಿದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ಪುಡಿ ಮಾಡಿದ್ದೀನಿ. ಪುಡಿ ಮಾಡಿರೋ ಜೀರಿಗೆ ಮೆಣಸು, ಕಾಳು ಮೆಣಸು, ಹಿಂಗನ್ನು ಇದೇ ಪುಡಿಗೆ ಸೇರಿಸ್ಕೊಳ್ತಿದ್ದೀನಿ. ಖಾರದ ಪುಡಿ ಮತ್ತು ಸಾಸಿವೆ ಪುಡಿ ಹಾಕ್ಕೊಂಡಿದ್ದೆನಲ್ಲ ಅದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ನೀರು ಮುಡಿಸ್ಬಾರ್ದು. ಪಾತ್ರೆಯಲ್ಲಾಗಲಿ, ಸೌಂಟು, ಚಮಚ ಯಾವುದರಲ್ಲೂ ನೀರು ಇರಬಾರ್ದು, ಹಾಗೆ ನೋಡ್ಕೊಳ್ಬೇಕು. ಆವಾಗ ಉಪ್ಪಿನಕಾಯಿ 1 ವರ್ಷ ಆದರೂ ಕೆಡದೆ ಚೆನ್ನಾಗಿರುತ್ತೆ. ಹೀಗೆ ಅರಿಶಿನ ಹಾಕ್ಕೊಳ್ತೀನಿ. ಇದು ಮನೆಯಲ್ಲೇ ಮಾಡಿರೋ ಅರಿಶಿನ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು, ಇಲ್ಲಾಂದರೆ ಸಾಸಿವೆ ಸ್ವಲ್ಪ ಗಂಟಿರುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡಿರೋ ಪುಡಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದಕ್ಕೆ ಉಪ್ಪಿನ ಹನಿ, ಕಡು ಉಪ್ಪು ಮಾಡಿದ್ದಿದೆಯಲ್ಲ, ಕಡು ಉಪ್ಪು ಸೇರಿಸಿ ರುಬ್ಕೊಳ್ತೀನಿ ಇನ್ನೊಂದು ಸತಿ. ಇವಾಗ ನೈಸಾಗಿ ಆಗುತ್ತೆ ಮತ್ತು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ರುಬ್ಬಿದ್ರೂ ಆಗುತ್ತೆ, ರುಬ್ಬದೇ ಇದ್ರೂ ಆಗುತ್ತೆ. ನಾನು ರುಬ್ಕೊಳ್ತಾ ಇದ್ದೀನಿ, ರುಬ್ಬಿ ತರ್ತೀನಿ. ರುಬ್ಬಿ ತೊಗೊಂಬಂದಿದ್ದೀನಿ. ಇದನ್ನು ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆ ಯಾವುದರಲ್ಲೂ ನೀರಿನ ಅಂಶ ಇರಬಾರ್ದು, ಚೆನ್ನಾಗಿ ಒಣಗಿಸಿ ತೊಗೊಂಡಿರಬೇಕು. ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಇದನ್ನು ಉಳಿದಿರೋದನ್ನು ರುಬ್ಬಿ ತೊಗೊಂಬರ್ತೀನಿ. ಜಾರನ್ನು ಉಪ್ಪಿನ ಹನಿ ಅಂದರೆ ಕಡು ಉಪ್ಪಿದೆಯಲ್ಲ ಅದರಲ್ಲೇ ತೊಳಿತಿದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಮುಡಿಸ್ಬಾರ್ದು, ನೀರು ಹಾಕಬಾರ್ದು. ಉಪ್ಪನ್ನು ಚೆನ್ನಾಗಿ ಕುದಿಸಿ ಕಡು ಉಪ್ಪು ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲೇ ಖಾರವನ್ನು ರುಬ್ಬಿರೋದು. ಮತ್ತು ಈಗ ಜಾರನ್ನು ಅದರಲ್ಲೇ ತೊಳಿತಾ ಇದ್ದೀನಿ. ಉಪ್ಪಿನ ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 kg ಉಪ್ಪನ್ನು ಕಡು ಉಪ್ಪು ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು 4-5 ಲೀಟ್ರಷ್ಟು ನೀರು ಹಾಕಿ ಉಪ್ಪು ಕರಗಿಸಿ ಆಮೇಲೆ ಕುದಿಸಿದ್ದೀನಿ 1 ಗಂಟೆ. ಅದು ತಣ್ಣಗಾದ್ಮೇಲೆ ಈಗ ಖಾರದ ಪುಡಿಗೆ ಸೇರಿಸ್ಕೊಳ್ತಿರೋದು. ಬಿಸಿ ಇರುವಾಗ ಸೇರಿಸ್ಬಾರ್ದು, ತಣ್ಣಗಾಗ್ಲಿಕ್ಕೆ ಬಿಡಬೇಕು ಉಪ್ಪಿನ ಹನಿಯನ್ನು. ಇದೊಂದು 15 ದಿನ ಆದಮೇಲೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈಗಲೇ ತಿನ್ನಲಿಕ್ಕೆ ಆಗಲ್ಲ, ಸಾಸಿವೆ ಕಹಿ ಇರುತ್ತೆ, ಹಾಗಾಗಿ ಟೇಸ್ಟ್ ಆಗಲ್ಲ. ಒಂದು 15 ದಿನ ಬಿಟ್ಟರೆ ಈ ಉಪ್ಪಿನಕಾಯಿ ತಿನ್ಬೋದು. ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಿದ್ದಂಗೆ. ಆಮೇಲೆ ಮಿಡಿ ಸೇರಿಸಿದ್ಮೇಲೆ ಅದು ಸರಿ ಮಾಡೋಕ್ಕಾಗಲ್ಲ. ಮೊದಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಮಾವಿನ ಮಿಡಿ ಸೇರಿಸ್ಕೊಳ್ಬೇಕು.
ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೀಗ ಮಾವಿನ ಮಿಡಿನ ಸೇರಿಸ್ಕೊಳ್ಬೇಕು. ಮಾವಿನ ಮಿಡಿ ಉಪ್ಪಿನ ಅಂಶ ಎಲ್ಲ ಆರಿ ಕ್ಲೀನಾಗಿ ಆಗಿದೆ. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಾವು ಮಾವಿನಕಾಯಿ ಕುಯ್ಯೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ದೊಡ್ಡ ಆಗಿಬಿಡ್ತು. ಇಷ್ಟು ಚಿಕ್ಕ ಸೈಜಲ್ಲಿ ಇದ್ದಿದ್ರೆ ಚೆನ್ನಾಗಿ ಚಟ್ನಿ ಚೆನ್ನಾಗಾಗ್ತಿತ್ತು. ನಾನು ಮಾವಿನ ಮಿಡಿ ಕುಯ್ದು ತೋರಿಸುವಾಗ ಎಲ್ಲರೂ ಉಪ್ಪಿನಕಾಯಿ ಹಾಕೋ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದರು. ಹಾಗಾಗಿ ಇವತ್ತು ನಾನು ಮಾಡುವ ಕ್ರಮ, ನನಗೆ ಅಮ್ಮ ಹೇಳ್ಕೊಟ್ಟಿರೋ ಕ್ರಮದಲ್ಲಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಜಾಡಿಯನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಳ್ತೀನಿ. ಉಪ್ಪಿನಕಾಯಿ ಹಾಕುವಾಗ ಯಾವಾಗಲೂ ಈ ಥರದ ಜಾಡಿ ಅಥವಾ ಗಾಜಿನ ಬಾಟ್ಲಿಗಳಲ್ಲಿ ಉಪ್ಪಿನಕಾಯಿ ಹಾಕೋದು ಒಳ್ಳೆಯದು, ಪ್ಲಾಸ್ಟಿಕ್ ಬಳಸೋದಕ್ಕಿಂತನೂ. ಫುಲ್ಲಾಗಿದೆ. ಇದರ ಮೇಲ್ಬದಿಯೆಲ್ಲ ಉಪ್ಪಿನಕಾಯಿ ತಾಗಿದ್ರೆ ಕ್ಲೀನಾಗಿ ಒರೆಸ್ಕೊಳ್ಬೇಕು, ಅದಿರಬಾರ್ದು. ಮುಚ್ಚಳ ಹಾಕಿ ಇದ್ರ ಮೇಲೆ ಒಂದು ಬಟ್ಟೆ ಹಾಕಿ ಕಟ್ಟಿ ಆಮೇಲೆ ತೆಗೆದಿಡಬೇಕು. ಕ್ಲೀನಾಗಿರೋ ಬಟ್ಟೆ ತಗೊಂಡು ಕಟ್ಟಿ ಇಟ್ಕೊಳ್ಬೇಕು. ಇದನ್ನು ಬೆಚ್ಚಗಿರೋ ಜಾಗದಲ್ಲಿ ಇಟ್ಕೊಳ್ಬೇಕು. ಹಿಂದೆ ಸೌದೆ ಒಲೆ ಇರ್ತಾಯಿತ್ತು, ಒಲೆ ಮೇಲ್ಗಡೆ ಸ್ಲ್ಯಾಬಲ್ಲಿ ಇಟ್ಕೊಳ್ತಿದ್ರು. ಎಷ್ಟು ವರ್ಷ ಆದರೂ ಹಾಳಾಗ್ತಿರ್ಲಿಲ್ಲ. ಈಗ ನಾವು ಆದಷ್ಟು ಬೆಚ್ಚಗಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ಹಾಳಾಗದೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಮತ್ತು ಹೈಪನ್ನು ಕೊಡೋದನ್ನು ಮರಿಬೇಡಿ. ಹೈಪ್ ಕೊಟ್ಟರೆ ಪಾಯಿಂಟ್ ಸಿಕ್ಕುತ್ತೆ ನನಗೆ. ಹಾಗೆ ಶೇರು ಮತ್ತು ಕಮೆಂಟ್ಗಳನ್ನು ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.